ನಮಸ್ಕಾರ ಸ್ನೇಹಿತರೆ, ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 3 ವರಗಳು ಯಾವುವು? ಮಕರ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ? ಮಕರ ರಾಶಿಯವರಿಗೆ ಕಂಟಕ ಇದೆಯಾ? ಮಕರ ರಾಶಿಯವರು ಎಚ್ಚರಿಕೆಯಿಂದ ಒಂದಷ್ಟು ವಿಚಾರಗಳಲ್ಲಿ ನಡೆದುಕೊಳ್ಬೇಕಾ? ಯಾವೆಲ್ಲ ವಿಚಾರದಲ್ಲಿ ಲಾಭ ಇದೆ? ಇವರ ಭವಿಷ್ಯ ಹೇಗಿರುತ್ತೆ? ಶತ್ರುಗಳ ಕಾಟ ಹೇಗಿದೆ? ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ಮಕರ ರಾಶಿ ಆಗ್ತಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. 10 ಮಕರ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನು ಕೊಟ್ಟಿದ್ದು ಮಕರ ರಾಶಿಯವರು ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ತಾರೆ ಅಂತ ಹೇಳಬಹುದು. ಯೋಜನೆಗಳ ಕುರಿತು ಸ್ಪಷ್ಟ ಮಾಹಿತಿಗಳನ್ನ ಕಲೆ ಹಾಕೋದ್ರೊಂದಿಗೆ ಮಾರ್ಗ ಮಧ್ಯದ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೊಳ್ತಾರೆ. ಕೆಲಸದತ್ತ ಇವರು ಗಮನವನ್ನ ಹರಿಸ್ತಾರೆ ಅಂತ ಹೇಳಬಹುದು. ಶ್ರೇಯಸ್ಸು ಇವರನ್ನ ಹುಡುಕಿಕೊಂಡು ಬರೋದ್ರ ಜೊತೆಗೆ ಸಂತಸದ ಸುದ್ದಿಯನ್ನ ಹೊತ್ತು ತರುತ್ತೆ. ವೃತ್ತಿ ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಇದು ಸಕಾಲವಾಗಿದ್ದು, ತಮಾಷೆಯ ನಡವಳಿಕೆಯನ್ನ ಕೊಂಚ ಹಿಡಿತದಲ್ಲಿಟ್ಕೊಂಡ್ರೆ ನೀವು ಸಂದಿಗ್ಧ ಪರಿಸ್ಥಿತಿಯಿಂದ ಬಚಾವಾಗ್ತೀರಾ. ಅಪರಿಚಿತ ವ್ಯಕ್ತಿಯೊಬ್ಬರು ಉತ್ತಮ ಉಪಾಯಗಳನ್ನು ಮತ್ತು ಅನುಭವಗಳನ್ನ ನೀಡೋದಾಗಿ ಹೇಳಿ ಗುರಿಯನ್ನ ತಪ್ಪಿಸುವ ಸಾಧ್ಯತೆ ಇದೆ. ಹೀಗಾಗಿ ಜಾಗರೂಕರಾಗಿರಿ. ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತಾರೆ. ಇರ್ತಕ್ಕಂಥ ಅವಕಾಶಗಳನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿದ್ರೆ ಖಂಡಿತವಾಗಿಯೂ ಕೂಡ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವಿದೇಶಿ ಸಂಸ್ಥೆಗಳೊಡನೆ ಸಹಭಾಗಿತ್ವ ಒಪ್ಪಂದ ಮಾಡಿಕೊಳ್ಳೋದು ಬಹಳ ಸಮಂಜಸವಲ್ಲ ಅಂತ ಹೇಳಬಹುದು. ಗುರಿಯನ್ನು ಮುಟ್ಟುವತ್ತ ಹಾದಿಯನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಂಡಲ್ಲಿ ಯೋಜನೆಗಳು ಆಲೋಚಿಸಿದ್ದಕ್ಕಿಂತಲೂ ಹೆಚ್ಚು ಪ್ರಾಯೋಗಿಕವಾಗಿರುತ್ತೆ. ಸತ್ಯದ ಹಾದಿಗೆ ಅಡೆತಡೆಗಳಿರುತ್ತೆ ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ಮರೆಯೋಕ್ ಹೋಗಬೇಡಿ. ನೀವು ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳೋಕೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ಉತ್ತಮ ಬಡಗಿ ಕೆಲಸ ಮಾಡ್ತಕ್ಕಂಥ ರಾಶಿಯ ಜನರಿಗೆ ಈ ಒಂದು ಸಂದರ್ಭ ಸುಯೋಗವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಜಮೀನು ಖರೀದಿ ಅಥವಾ ನಿವೇಶನಗಳ ಖರೀದಿ ವ್ಯವಹಾರಗಳಿಂದ ಲಾಭವನ್ನ ಕಾಣ್ತೀರಾ, ಯಶಸ್ವಿ ಕೂಡ ಆಗ್ತೀರಾ. ಭಾವನೆಗಳಿಗೆ ನೀವು ಆದ್ಯತೆಯನ್ನ ನೀಡೋಕ್ ಹೋಗಬೇಡಿ. ಈ ಸಂದರ್ಭದಲ್ಲಿ ಸೂಕ್ತ ಮನಸ್ಸು ಯೋಜನೆಗಳನ್ನ ಸ್ಥಗಿತಗೊಳಿಸುವಂತೆ ಆದೇಶವನ್ನ ಕೊಟ್ಟರು ಕೂಡ ನೀವು ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಮಾನ್ಯತೆಯನ್ನ ನೀಡಿ ದಾಂಪತ್ಯದಲ್ಲಿರ್ತಕ್ಕಂಥ ಬರ್ಕುಗಳನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ. ಯೋಜನೆಗಳು ಅರ್ಧದಲ್ಲಿಯೇ ನಿಂತಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಕುಂದಬಹುದು. ಹೀಗಾಗಿ ಹೆಚ್ಚಿನ ಉತ್ಸಾಹ ಬೇಕು ಅಂತಂದ್ರೆ ಬೇರೊಂದು ಹಾದಿಯಲ್ಲಿ ನೀವು ನಡಿಬೇಕಾಗತ್ತೆ. ಅಂದ್ರೆ ನಿಮ್ಮ ಮನಸ್ಸನ್ನ ಸದೃಢಗೊಳಿಸುವತ್ತ ನೀವು ಬೇರೆ ಹಾದಿಯನ್ನ ಬದಲಿಸ್ಕೊಳ್ಬೇಕಾಗತ್ತೆ. ಯೋಗ ಇರಬಹುದು, ವ್ಯಾಯಾಮ ಇರಬಹುದು, ಹೀಗೆ ದೈಹಿಕ ಒಂದಷ್ಟು ಶ್ರಮದಿಂದ ಆಚೆ ಬಂದು ಮಾನಸಿಕ ಒತ್ತಡವನ್ನ ನಿವಾರಿಸಿಕೊಳ್ಳೋದತ್ರ ನೀವು ಚಿತ್ತವನ್ನ ಇರಬೇಕಾಗತ್ತೆ. ನೀವು ನಿಮ್ಮ ಮೇಲಾಧಿಕಾರಿಗಳ ಮನಗೆಲ್ಲಲು ಪ್ರಯತ್ನವನ್ನ ಮಾಡ್ತೀರಾ. ನಾಯಕತ್ವದ ಗುಣಗಳನ್ನ ಪ್ರದರ್ಶಿಸೋದ್ರಿಂದ ಅಧಿಕಾರಿಗಳ ಮನಸ್ಸನ್ನ ನೀವು ಗೆಲ್ಲಬಹುದು. ಇನ್ನು ಕ್ಷಣಿಕ ಸುಖಗಳಿಗಾಗಿ ನೀವು ಒಂದಷ್ಟು ಗಂಭೀರ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸರಿಯಾದ ಹಾದಿಯಲ್ಲೇ ನಡೀರಿ. ವಸ್ತ್ರಾಭರಣ ಖರೀದಿಯ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಿಕ್ಕಿ ದೂರ ಪ್ರಯಾಣವನ್ನ ಕೂಡ ಮಾಡ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗತ್ತೆ, ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ನೀವು ದೊಡ್ಡ ಮಟ್ಟದ ಒಂದಷ್ಟು ಲಾಭವನ್ನ ಈ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತೀರಾ ಅಂತಲೇ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಸಂದರ್ಭ ನಿಮ್ಗೆ ಸುಸಂದರ್ಭ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಹೆಚ್ಚಾಗತ್ತೆ. ಹಣಕಾಸಿನಲ್ಲಿ ತಾಳ್ಮೆ ವಹಿಸೋದು ಮುಖ್ಯ ಅಂತ ಹೇಳಬಹುದು. ದೂರದ ಸಂಪರ್ಕದಿಂದ ಒಳ್ಳೆ ಸುದ್ದಿ ಕೇಳ್ತೀರಾ. ಹಳೆಯ ಸ್ನೇಹಿತರಿಂದ ಬೆಂಬಲ ಕೂಡ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ವ್ಯವಹಾರಗಳಲ್ಲಿ ಕುಂದುಕೊರತೆ ಕಾಣಬಹುದು, ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ಕಾಲಕ್ರಮೇಣ ಸರಿ ಹೋಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಇಚ್ಛೆಯಂತೆ ಕೆಲಸ ನಡೆಯದ ಕಾರಣ ಒತ್ತಡ ಬರಬಹುದು, ಅದು ಸಹಜ. ಆದ್ರೂ ಕೂಡ ಸ್ನೇಹಿತರೊಂದಿಗೆ ಚರ್ಚೆಗಳನ್ನ ಗಂಭೀರವಾಗದಂತೆ ನೋಡ್ಕೊಳ್ಳಿ. ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಹೊಸದಾಗಿ ಪ್ರಯತ್ನಿಸೋದಕ್ಕಿಂತ ಇತ್ತೀಚಿನ ಕೆಲಸಗಳನ್ನ ಪೂರ್ಣಗೊಳಿಸೋದು ಉತ್ತಮ ಅಂತ ಹೇಳಬಹುದು. ಅಂದ್ರೆ ಬಾಕಿ ಇರ್ತಕ್ಕಂಥ ಕೆಲಸಗಳನ್ನ ನೀವು ಪೂರ್ಣಗೊಳಿಸೋದು ಬಹಳ ಮುಖ್ಯವಾಗುತ್ತೆ. ನೀವು ಧೈರ್ಯದಿಂದ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಸಮಯ ಸನಿಹತವಾಗ್ತಿದ್ದು ಒತ್ತಡ ಹೆಚ್ಚಾಗಿ ತಾಳ್ಮೆ ಪರೀಕ್ಷೆ ಆಗಬಹುದು. ಹೀಗಾಗಿ ಹಿರಿಯರ ಸಲಹೆ ಕೇಳೋದು ಒಳಿತು. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕಾದಂತಹ ಅಗತ್ಯತೆ ಇದೆ. ಆರ್ಥಿಕವಾಗಿ ಸ್ಥಿರತೆ ಕಂಡು ಬರುತ್ತೆ. ಹೊಸ ಒಪ್ಪಂದಗಳು ಲಾಭದಾಯಕವಾಗ್ತಾ ಹೋಗುತ್ತೆ. ಮನಸ್ಸು ಸಮತೋಲನದಿಂದ ಸಾಗಿದ್ರೆ ಕೆಲಸ ಸರಾಗವಾಗಿ ನಡೆಯುತ್ತೆ ಅಂತ ಹೇಳಬಹುದು. ನಿಮ್ಮ ಆತ್ಮಸ್ಥೈರ್ಯ ಸ್ನೇಹಿತರ ಜೊತೆ ಮಾತುಕತೆ ನಡೆಸೋದ್ರಿಂದ ಹೆಚ್ಚಾಗುತ್ತೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ಚುರುಕು ಮತ್ತು ಉತ್ಸಾಹದಿಂದ ಆರಂಭವಾಗಲಿದ್ದು ನಿಮ್ಮ ಆತ್ಮವಿಶ್ವಾಸ ಇತರರಿಗೆ ಪ್ರೇರಣೆಯಾಗತ್ತೆ. ಕೆಲಸದ ಯಶಸ್ಸು ನಿಮಗೆ ಖುಷಿ ತರುವ ಸಾಧ್ಯತೆ ಕೂಡ ಇದ್ದು ಹಣಕಾಸು ಲಾಭ ಆಗುತ್ತೆ. ಅತಿಯಾದ ಖರ್ಚಿಗೆ ನೀವು ಹೋಗೋಕ್ ಹೋಗ್ಬೇಡಿ. ಕುಟುಂಬದಲ್ಲಿ ಸಣ್ಣ ಸಂಗತಿಗಳಿಂದ ಉಂಟಾಗುವ ಗೊಂದಲವನ್ನೆಲ್ಲ ಶಾಂತವಾಗಿ ಪರಿಹರಿಸ್ಕೊಳ್ಳಿ.
ಆರೋಗ್ಯ ಇದರಿಂದ ತೃಪ್ತಿಕರವಾಗ್ತಾ ಹೋಗುತ್ತೆ. ನಿಮ್ಮ ಪ್ಲಾನ್ಗಳು ಕೆಲವೊಂದು ವಿಳಂಬಕ್ಕೆ ಕಾರಣವಾಗಬಹುದು. ಹೀಗಾಗಿ ತಾಳ್ಮೆಯಿಂದ ಪ್ಲಾನ್ ಮಾಡ್ಕೊಳ್ಳಿ. ಮನೆಯವರಿಗೆ ಹೆಚ್ಚು ಸಮಯ ನೀಡಬೇಕಾಗಿ ಬರಬಹುದು. ಹಣಕಾಸಿನಲ್ಲಿ ನಿರೀಕ್ಷಿತ ಬೆಳವಣಿಗೆ ಇಲ್ದಿದ್ರೂ ಕೂಡ ಭರವಸೆ ಉಳಿಯುತ್ತೆ. ಉದ್ಯೋಗದಲ್ಲಿ ಯಥಾಸ್ಥಿತಿ ಇರುತ್ತೆ ಅಂತ ಹೇಳಬಹುದು. ನಿಮ್ಮ ನಿರ್ಧಾರಗಳು ಗಂಭೀರ ಪರಿಣಾಮ ನೀಡಬಹುದು. ದೀರ್ಘಕಾಲದ ಯೋಜನೆಗಳಿಗೆ ಶ್ರೇಷ್ಠ ಸಮಯ ಆಗಿದ್ದು ಹಣಕಾಸಿನಲ್ಲಿ ಆಕಸ್ಮಿಕ ಲಾಭ ಸಿಗುತ್ತೆ. ಉದ್ಯೋಗದಲ್ಲಿನ ಬದಲಾವಣೆ ನಿಮ್ಗೆ ಅನುಕೂಲವಾಗ್ತಾ ಹೋಗುತ್ತೆ. ಪೋಷಕರ ಆರೋಗ್ಯದ ಕಡೆ ಗಮನ ಹರಿಸಿ. ಮನಸ್ಸು ತಲೆ ಕೆಡಿಸ್ಕೊಳ್ಳದಂತೆ ಶಾಂತವಾಗಿದ್ರೆ ಒಳ್ಳೆಯದು. ಸ್ನೇಹಿತರಿಂದ ಸಲಹೆ ಸಿಗುತ್ತೆ. ಇದು ನಿಜವಾಗಿ ನಿಮ್ಗೆ ಉಪಯುಕ್ತವಾಗ್ತಾ ಹೋಗುತ್ತೆ. ಕೆಲಸದಲ್ಲಿ ಕಷ್ಟದ ನಂತರ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಹೊಸ ಅವಕಾಶಗಳತ್ತ ನಿಮ್ಗೆ ಹೊಸ ದಾರಿ ಸಿಗುತ್ತೆ. ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಮನೆಯವರೊಂದಿಗೆ ವಿಚಾರ ವಿನಿಮಯ ಹೆಚ್ಚಾಗುತ್ತೆ. ನಿಮ್ಮ ವಿಚಾರಗಳು ಇತರರಿಗೆ ಸ್ಪಷ್ಟವಾಗಿ ತಲುಪುತ್ತೆ. ಆರೋಗ್ಯದಲ್ಲಿ ಶಕ್ತಿಯ ಅಭಾವ ಇದ್ರೂ ಕೂಡ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆ ನೀಡಿ. ಇನ್ನು ತಾಳ್ಮೆ ಹೆಚ್ಚು ಉಪಯುಕ್ತವಾಗುವುದರ ಜೊತೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮೊದಲು ಯೋಚಿಸಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯದಾಗಲ್ಲ. ನಿಮ್ಮ ಸಂಗಾತಿ ನಿಮ್ಗೆ ಸಂತಸವನ್ನ ತಂದುಕೊಡ್ತಾರೆ. ಕೆಲಸದ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಸ್ಥಿತಿಗತಿಗಳೇನು ಬದಲಾಗ್ತಿದ್ರು ನಿರೀಕ್ಷೆ ಇರಲಿ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಸ್ಥಿತಿ ನಾರ್ಮಲ್ ಆಗುತ್ತೆ. ಮನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ತೊಡಗಿಸಿಕೊಳ್ತೀರಾ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರುವ ಸಾಧ್ಯತೆ ಇದ್ದು ನಿಮ್ಮ ಶ್ರಮ ಫಲ ನೀಡುತ್ತೆ. ನಿರ್ಧಾರಗಳು ನಷ್ಟವಾಗದಿದ್ರು ನೀವು ಚೇತರಿಕೆಯನ್ನ ಕಂಡುಕೊಳ್ಬೇಕಾಗುತ್ತೆ. ಹಣಕಾಸು ವಿಷಯದಲ್ಲಿ ಭದ್ರತೆ ಇದ್ರೆ ಕೆಲಸದಲ್ಲಿ ನಿಮ್ಮ ಶ್ರದ್ಧೆ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಸಣ್ಣ ಮಾತುಗಳಿಂದ ದೂರ ಇರಿ. ಸ್ನೇಹಿತರಿಂದ ಸಹಾಯ ಸಿಗುತ್ತೆ. ಇನ್ನು ಧೈರ್ಯ, ಶ್ರದ್ಧೆ ನಿಮ್ಮ ಶಕ್ತಿ ಅನ್ನೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಹೊಸ ಸಂಬಂಧಗಳು ಸಿಗ್ತಾ ಹೋಗುತ್ತೆ. ಅಚಾನಕ್ ಬದಲಾವಣೆಗಳು ನಿಮ್ಮ ಪ್ಲಾನ್ಗಳನ್ನು ಬದಲಾಯಿಸಬಹುದು. ಹೀಗಾಗಿ ಕೆಲಸದಲ್ಲಿ ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶ ದೊರೆಯಬಹುದು. ಹಣಕಾಸಿನ ಲಾಭವೂ ಕೂಡ ಆಗುತ್ತೆ. ಕುಟುಂಬದಲ್ಲಿ ಚಿಕ್ಕ ಮಾತಿಗೆ ಗೊಂದಲಗಳಾಗಬಾರ್ದು. ಹೊಸ ಯೋಜನೆ ಆರಂಭಿಸಲು ಇದು ಸುದಿನವಾಗುತ್ತೆ. ಮನಸ್ಸಿನಲ್ಲಿ ಚೈತನ್ಯ ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಚಾರಗಳು ಗುರುತಿಸಲ್ಪಡುತ್ತೆ. ಹಣಕಾಸು ನಿರ್ವಹಣೆಗೆ ಇದು ಸೂಕ್ತ ಸಮಯವಾಗಿದೆ ಅಂತ ಹೇಳಬಹುದು. ಇನ್ನು ನೀವು ಈ ಸಂದರ್ಭದಲ್ಲಿ ವಿದೇಶಿ ಪ್ರಯಾಣದ ಕನಸನ್ನ ಕಂಡಿದ್ರೆ ಈ ಒಂದು ಸಂದರ್ಭದಲ್ಲಿ ಅದು ಕೂಡ ನನಸಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗಿ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳಬಹುದು. ಜೀವನದಲ್ಲಿ ಕಾಡ್ತಿರ್ತಕ್ಕಂಥ ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಸಂಗಾತಿಯೊಂದಿಗಿನ ನಿರಂತರ ವಿವಾದ ಬಗೆಹರಿಯುತ್ತೆ. ವೈವಾಹಿಕ ಜೀವನದಲ್ಲಿ ಸ್ಥಿರತೆ ಇರುತ್ತೆ. ನೀವು ಯಾವುದೇ ಕ್ಷೇತ್ರವನ್ನ ಪ್ರವೇಶಿಸಿದ್ರೂ ಕೂಡ ಲಾಭವನ್ನ ಕಾಣ್ತೀರಾ. ಹೊಸ ಮನೆ ಖರೀದಿಸಲು ಸರಿಯಾದ ಸಮಯ ಆಗಿದ್ದು ಹೊಸ ಕಂಪನಿಗೆ ಬದಲಾಯಿಸಲು ಇದು ಸೂಕ್ತ ಸಮಯವಾಗಿದೆ. ಈ ಸಂದರ್ಭದಲ್ಲಿ ನೀವು ಮದುವೆ ಪ್ರಸ್ತಾಪಗಳನ್ನ ಕೂಡ ಕೇಳಬಹುದು. ನಿಮ್ಮ ಗೌರವ ಸಮಾಜದಲ್ಲಿ ಹೆಚ್ಚಾಗುತ್ತೆ. ಬಹಳಷ್ಟು ಈ ಒಂದು ಸಂದರ್ಭದಲ್ಲಿ ಒಡ ಹುಟ್ಟಿದವರೊಂದಿಗಿನ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ. ಮನೆಯಲ್ಲಿ ಶುಭ ಘಟನೆಗಳು ನಡೆಯೋದ್ರಿಂದ ನಿಮ್ಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಅಂತ ಹೇಳಬಹುದು. ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮುಗಿಸ್ತಾರೆ. ಇದರಿಂದ ಮಕ್ಕಳ ವಿಚಾರದಲ್ಲಿ ನೀವು ಪ್ರಗತಿನ ಕಾಣಬಹುದು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಮಕ್ಕಳು ನೀವು ಅಂದುಕೊಂಡಂತಹ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಮುಂದಿನ ಹಂತಕ್ಕೆ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ನೀವು ಮಕ್ಕಳ ವಿಚಾರದಲ್ಲಿ ಅತಿಯಾದ ಮೂಗು ತುರಿಸುವ ಕೆಲಸವನ್ನ ಮಾಡೋಕ್ ಹೋಗ್ಬೇಡಿ. ಅದು ಮಕ್ಕಳಿಗೆ ಬರ್ಡನ್ ಅಂತ ಅನಿಸಬಹುದು. ಹೀಗಾಗಿ ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಇನ್ನು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲದ ಜೊತೆಗೆ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ದೇವರ ಆಶೀರ್ವಾದ ಕೂಡ ಇದೆ. ಹೀಗಾಗಿ ನೀವು ಯಾವುದೇ ವಿಚಾರವನ್ನಾದ್ರೂ ಕೂಡ ತಲೆ ಕೆಡಿಸ್ಕೊಳ್ದೆ ಈ ಸಂದರ್ಭದಲ್ಲಿ ಮಾಡಿ ಮುಗಿಸಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ಇದೆಲ್ಲವೂ ಕೂಡ ಭಗವಂತನು ಮಕರ ರಾಶಿಯವರಿಗೆ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ.